ಹಾಗಾಗಿ ನನಗೆಲ್ಲ ಅಧಿಕಾರ ಇದೆ ಸರ್ಕಾರಿ ಜಾಗಗಳು ಕೂತ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಟಿವಿ ನನ್ನ ಮಾಧ್ಯಮದಲ್ಲಿ ಹೇಳೋದು ಆಯ್ತಾ. ನಾವು ಆ ಧೈರ್ಯ ಮೆಚ್ಚಬೇಕು, ಆ ಹಾಸ್ಯ ಮೆಚ್ಚಬೇಕು, ನನಗಂತೂ ಅರ್ಥ ಆಗ್ಲಿಲ್ಲ ಆಯ್ತಾ. ನಾನು ನಿಜ ಹೇಳ್ಬೇಕು ಅಂದ್ರೆ ನನ್ನ ಪಕ್ಕದಲ್ಲಿ ಕೂತಿದ್ದವ್ರಿಗೆ ನೋಡ್ರಿ ಯಾವ ಪರಿಸ್ಥಿತಿಗೆ ದೇಶ ತಂದ್ವಿ ಅಂತ. ಮಧ್ಯರಾತ್ರಿ ಕೊತ್ತಂಬರಿ ಸೊಪ್ಪು ತರ್ತಾರೆ, ಸರ್ಕಾರಿ ಜಾಗನ ನಂದು ಅಂತಾರೆ, ಅಂದ್ರೆ ನನ್ನೇ ಸರ್ಕಾರ ಅಂತಾರೆ ಆಯ್ತಾ. ಇದು ಯಾವ ತರ ಹಾಸ್ಯಾಸ್ಪದ ಅಂದ್ರೆ ಅರ್ಥ ಏನು ಅಂದ್ರೆ, ನಾನು ಇದು ಜನಾಂಗ ಕೇಳ್ತಾ ಇಲ್ಲ, ಜನಕ್ಕೆ ನೀವು ಅಟ್ಲೀಸ್ಟ್ ಸರ್ಕಾರಿ ಜಾಗನ ಸ್ವಲ್ಪ ನೀವು ಸೀರಿಯಸ್ ಆಗಿದ್ರೆ ಸರ್ಕಾರ ಏನ್ ಬಂದಿದೆಯಲ್ಲ ರಿಪೋರ್ಟ್, ಆ ರಿಪೋರ್ಟ್ ಪ್ರಕಾರ ನೀವು ನೋಡಪ್ಪ ಇದು ಸರ್ಕಾರಿ ಜಾಗ, ಇದಕ್ಕೆ ನಾನು ಡಿಮಾರ್ಕೇಶನ್ ಮಾಡ್ತೀನಿ. ಯಾವ್ಯಾವ್ದೋ ಕಡೆ ಸಿದ್ಧಾರ್ಥ PU ಕಾಲೇಜ್ಗೆ 18 ಲಕ್ಷ ರೂಪಾಯಿ ಸರ್ಕಾರದಿಂದ ಕಾಂಪೌಂಡ್ ಹಾಕಳಕ್ ಕೊಡ್ತೀರಾ. ಸಿದ್ಧಾರ್ಥ PU ಕಾಲೇಜ್ ಯಾರ್ದು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಆಯ್ತಾ. ಅವರು ಫಸ್ಟ್ ಆಫ್ ಆಲ್ ಶ್ರೀಮಂತರು, 1.5 ಲಕ್ಷ ಕೋಟಿ ಆಸ್ತಿ ಇದೆ ಅಂತ ಹೇಳ್ತಾರೆ ಆಯ್ತಾ. ಆಯ್ತು ಬೇಡ, ನೀವು ಡಿಕ್ಲೇರ್ಡ್ ಆಸ್ತಿನೇ ಎಷ್ಟಿದೆ? 300 ಕೋಟಿ ಮಕ್ಕಳು, ಇಬ್ಬರು ಗಂಡ್ ಮಕ್ಕಳು, ಖರ್ಗೆ ಸಾಹೇಬ್ರದ್ದು ಎಷ್ಟಿದೆ ಡಿಕ್ಲೇರ್ಡ್ ಆಸ್ತಿ ಆಯ್ತಾ. ಎಸ್ಟಿ ಮಾಲ್ ಮಾರ್ಕೊಂಡ್ರೆ, ಎಸ್ಟಿ ಮಾಲ್ ಮಾರಿದ್ರೇನೆ 100 ಕೋಟಿ ಕೊಡ್ತಾರೆ ಆಯ್ತಾ. ಅಂತ ಪ್ರಾಪರ್ಟೀಸ್ ಇಟ್ಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ 18 ಲಕ್ಷ ರೂಪಾಯಿ ಸರ್ಕಾರಿ ಹಣ ಬೇಕಾ ಕಾಂಪೌಂಡ್ ಹಾಕಕ್ಕೆ? ಕಾಂಪೌಂಡ್ ಅದೇ ಹಣನ ನೀವು ಇದಕ್ಕೆ ಉಪಯೋಗಿಸಬಹುದಾಗಿತ್ತಲ್ಲ. ಸೊಲ್ಯೂಷನ್ ಬಂದ್ಬಿಡೋಣ. ಇಂಥ ವಿಚಾರಗಳಲ್ಲಿ ಮುಂದೆ ಈ ಥರ ಆಗಬಾರ್ದು ಇಲ್ವಾ. ಒಂದು ಸಲ ಶುರು ಮಾಡಿಕೊಂಡು ಶ್ರೀಮಂತ ಇದ್ರು, ನಾವು ನೋಡ್ತಿರೋದೆಲ್ಲ ಈ ಥರದವ್ರೆ, ಶೆಡ್ಡು, ಜೋಪಡಿ, ಟೆಂಟು, ಸಣ್ಣ ಮನೆಗಳು, ಈ ಥರದವೇ ನೋಡ್ತಾ ಇದ್ದೀವಿ. ವಿಲ್ಲಾ ನೋಡ್ಲಿಲ್ಲ ನಾವು. ಅಪಾರ್ಟ್ಮೆಂಟ್ ಅಂದ್ರೆ ಯಾರಾದ್ರೂ ವಿಲ್ಲಾ ಕಟ್ಟಿದ್ರೆ ಅವನು ಸಕ್ರಮ ಕಟ್ಟಿದ್ದಾನೆ ಸರ್. ಇವತ್ತು ಬನ್ನಿ, ನಾನಾ ಭಾರತೀಯ ಎದುರುಗಡೆ ಸತ್ವ ಅನ್ನೋ ದೊಡ್ಡ ಕಂಪನಿ ಇವತ್ತು ಕಟ್ತಾ ಇದೆ, ಬಫರ್ ಝೋನ್ ನುಗ್ತಾ ಇದೆ. ನಟರಾಜ್ ಗೌಡ್ರು ಮಾಹಿತಿ ಕೊಡ್ತಾ ಇದ್ದೀನಿ. ಅವ್ರು ನಿಲ್ಸೋಂತ ಶಕ್ತಿ ಇವ್ರಿಗಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಕೇವಲ 50 ಅಡಿನೂ ಇಲ್ಲ ವೃಷಭಾವತಿ ನದಿಗೆ. ಸಾಕಷ್ಟು ಅಪಾರ್ಟ್ಮೆಂಟ್ಗಳು ಬರ್ತಾನೆ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸಾಕಷ್ಟು ಈ ಮನೆ ಯಾವುದು ಕಾರ್ ಶೋರೂಮ್ಗಳು ಬಂದಿದೆ, ಎಲ್ಲ ಬಫರ್ ಝೋನ್. ಅದು ಆ ಕಡೆ ಫ್ಯಾಕ್ಟ್ರಿಗಳು ಈ ಬಫರ್ ಝೋನ್ ಅಂದ್ರೆ ವೃಷಭಾವತಿ ನದಿಗೆ ಅಂಟಿಸ್ಕೊಂಡು ಕಟ್ಟಿದಾವೆ. ಅದನ್ನ ನೋಡಿತಾ ಇಲ್ಲ. ಇವ್ರು ಹೇಳಿದಾಗ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಅವರು ಆಟ ಆಡ್ತಾ ಇದ್ದಾರೆ. ಅದನ್ನು ಮೀರಿದಂತಹ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗುತ್ತೆ. ಕಾನೂನನ್ನು ಇದು ಭೇದಿಸಿ ಅವ್ರನ್ನ ಎಲ್ಲವನ್ನೂ ತೆರವುಗೊಳಿಸಬೇಕು. ಬಡವರಿಗೊಂದು ಶ್ರೀಮಂತರಿಗೊಂದು ಆಗ್ಬಾರ್ದು. ಥ್ಯಾಂಕ್ ಯು ಶಶಿ, ಥ್ಯಾಂಕ್ ಯು ಅಶೋಕ್ ಗೌಡ್ರೆ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ಓವರಾಲ್ ಆಗಿ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಮೇಲಿಂದ ಮೇಲೆ ಬಡವರ ಜಾಗಗಳು ಈ ಥರ ಹೋಗ್ತಾ ಇವೆ. ಬಡವರ ಜಾಗ ಅಂದರೆ ಸರ್ಕಾರ ಜಾಗದಲ್ಲಿ ಬಡವರು ಕಟ್ಕೊಂಡಿದ್ದಂಥ ಅಕ್ರಮ ಮನೆಗಳು ಅಂತ ಹೇಳಿ ಅವ್ರಿಗೇನು ಅನಿಸ್ಬಿಡುತ್ತೆ, ನಾವು ಅಶಕ್ತರಿದ್ದೀವಿ, ನಾವು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಮಗೆ ಶಕ್ತಿ ಇಲ್ಲ, ದುರ್ಬಲರು ನಾವು, ಹಣ ಇಲ್ಲ ನಮ್ಮ ಬಳಿಯಲ್ಲಿ, ತೋಳ್ಬಲ ಅಂತೂ ಮೊದಲೇ ಇಲ್ಲ, ಅದಕ್ಕೆ ನಮ್ಮನ್ನು ಹೀಗೆ ಮಾಡ್ತಿದ್ದಾರೆ ಅಂಥೇಳಿ ಈ ಕೆಲಸಗಳು ಯಾವ ದೊಡ್ಡ ದೊಡ್ಡ ವಿಲ್ಲಾಗಳೋ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೋ, ಅಕ್ರಮವಾಗಿ ಸರ್ಕಾರ ಜಾಗ ವಶಪಡಿಸ್ಕೊಂಡಿರ್ತಕ್ಕಂಥ ಶ್ರೀಮಂತರು ಅವ್ರ ಮೇಲೂ ನಡೆಯಿತು. ಆಗ ಮಾತ್ರ ಸರ್ಕಾರ ಸುಣ್ಣ ಬೆಣ್ಣೆ ಆಟ ಆಡ್ತಿಲ್ಲ ಅಂತ ಅರ್ಥ ಆಗುತ್ತೆ. ಇಲ್ಲದೇ ಇದ್ದರೆ